ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವ್ರ ಜೊತೆಲಿದ್ದೇನೆ. ಸರ್, ಈಗ ಕಾಸರಗೋಡ್ನಲ್ಲಿ ಇನ್ನು ಮುಂದೆ ಕೇರಳವನ್ನ ಅಂದರೆ ಮಲಯಾಳಂ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಸ್ವೀಕಾರ ಮಾಡಲೇಬೇಕು ಅನ್ನೋದು ತಿದ್ದುಪಡಿಯನ್ನು ಅವರ ಸರ್ಕಾರ ತರೋದಕ್ಕೆ ಮುಂದಾಗಿದೆ. ಈಗ ಗಡಿ ರಕ್ಷಣಾ ಬೋರ್ಡ್ ಕೂಡ ಅವರ ಗವರ್ನರನ್ನ ಭೇಟಿಯಾಗಿ ಈ ರೀತಿ ಮಾಡಬಾರ್ದು ಅಂತ ಹೇಳಿದೆ. ಒಂದೊಂದು ಕಡೆಗೆ ಕನ್ನಡ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಹಕ್ಕೊತ್ತಾಯದ ಮೇರೆಗೆ ಅಥವಾ ಒತ್ತಾಯದ ಮೇರೆಗೆ ಮಲಯಾಳಮನ್ನು ಹೇಳ್ಕೊಡ್ಬಾರ್ದು ಅಂತ ಸರ್ಕಾರ ಕೂಡ ಹೇಳಿದೆ. ಯಾವ ಥರ ನೋಡ್ತಾ ಇದ್ದೀರಾ? ನಿಜವಾಗಲೂ ಕೇರಳ ಸರ್ಕಾರ ಭಾಷಾ ನೀತಿಯನ್ನು, ಮಲಯಾಳಿ ಭಾಷಾ ನೀತಿ 2025ನ ಜಾರಿಗೆ ತಂದಿದೆ. ಆ ಭಾಷೆಯನ್ನು ಗಟ್ಟಿಗೊಳಿಸಲಿಕ್ಕೆ ಅವರು ಆ ಮಸೂದೆಯನ್ನು ತಂದಿದ್ದಾರೆ. ನಾನು ನಮ್ಮ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಏನು ಒತ್ತಾಯ ಮಾಡ್ತಾ ಇದ್ದೀನಿ ಅಂದರೆ, 2026ನೇ ಕರ್ನಾಟಕ ಭಾಷಾ ನೀತಿಯನ್ನು ಜಾರಿಗೆ ತನ್ನಿ. ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಜಾರಿಗೆ ಬರಬೇಕು. ಎಲ್ಲ ಶಾಲೆಗಳಲ್ಲೂ ಕನ್ನಡ ಇರಬೇಕು. ಇದು ಜಾರಿಗೆ ತರಬೇಕಾಗಿರುವಂಥದ್ದು ನಮ್ಮ ಸರ್ಕಾರದ ಕ್ರಮ. ಏನು ಕೇರಳದಲ್ಲಿ ಭಾಷಾ ನೀತಿಯನ್ನು ತಂದಿದ್ದಾರೆ, ಅದರಲ್ಲಿ ಕಾಲಮ್ 5, 6, 7 ಅದರ ಕೆಳಗಡೆ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕನ್ನಡಕ್ಕೆ SLC ತನಕ ಕನ್ನಡಕ್ಕೆ ಬರೀಲಿಕ್ಕೆ ಅವಕಾಶ ಇದೆ, ಕನ್ನಡ ಓದಲಿಕ್ಕೆ ಅವಕಾಶ ಇದೆ, ಜಾಹೀರಾತು ಹಾಕಲಿಕ್ಕೆ ಅವಕಾಶ ಇದೆ. ಇದೆಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ. ನಮ್ಮ ಭಾಷೆ ಹಕ್ಕನ್ನು 2ನೇ ಭಾಷೆಯಾಗಿ ಕಲೀಲಿಕ್ಕೆ ಯಾವುದೇ ತೊಂದರೆ ಇಲ್ಲ SLC ತನಕ. ಇದು ಅವರ ಈ 2025ನೇ ಮಲಯಾಳಿ ಭಾಷಾ ನೀತಿಯಲ್ಲಿ, ಮಸೂದೆಯಲ್ಲಿ ನಾನು ನೋಡಿರುವಂಥದ್ದು. ಆದ್ದರಿಂದ ನಾವು ಏನು ಕೇಳಬೇಕಾಗಿದೆ, ಕಾಸರಗೋಡನ್ನು ಕನ್ನಡಿಗರ ಜೊತೆ ಸೇರಬೇಕಾಗಿದೆ. ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಮತ್ತು ಹಿರಿಯರು ಅದ್ರ ಬಗ್ಗೆ ಚರ್ಚೆ ನಡಿಬೇಕಾಗಿದೆ. ಇದೇನೋ ಕೋಗಿಲೆ ವಿಷಯದಲ್ಲಿ ಪಿನಾಯಿ ಪಾಣಿ ಮಾತಾಡಿದಾರಂತೇಳಿ, ಪಿನಾಯಿ ವಿಜಯನ್ ಮಾತಾಡಿದಾರಂತೇಳಿ ಮುಖ್ಯಮಂತ್ರಿಗಳು ಏಕಾಏಕಿ ಕನ್ನಡದ ಮೇಲೆ ದಾಳಿ ಆಗುತ್ತೆ ಅನ್ನುವಂಥದ್ದು ಸುಳ್ಳು. ನಮ್ಮ ರಾಜ್ಯದಲ್ಲಿ, ಬೆಂಗಳೂರು ನಗರದಲ್ಲಿ ದಿನನಿತ್ಯ ಬೇರೆಯವರು ಹೊಟ್ಟೆಪಾಡಿಗೆ ಬಂದಂಥವರು ನಮ್ಮ ರಾಜಧಾನಿಯಲ್ಲಿ ಕನ್ನಡಿಗರ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಕನ್ನಡ ಮಾತಾಡೋಂಗಿಲ್ಲ, ಇಂಗ್ಲೀಷ್ ಮಾತಾಡಬೇಕು, ಕನ್ನಡ ಮಾತಾಡೋಂಗಿಲ್ಲ ಅಂತ ಹಾಸ್ಟೆಲ್ಗಳಲ್ಲಿ, ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ನಡೀತಾ ಇರುವಂಥ, ಕನ್ನಡಿಗರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಮೊದಲನೇದಾಗಿ ಖಂಡಿಸ್ಬೇಕನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಈಗ ಸರ್ಕಾರದ ಹಂತದಲ್ಲಿ ಶೆಟ್ರೆ, ಸರ್ಕಾರದ ವಿರುದ್ಧ ಒಂದಿಷ್ಟು ಲೋಪಗಳಿದೆ, ಕೋಗಿಲು ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಿದೆ. ಈ ವಿಚಾರಗಳನ್ನ ಬದಿಗಟ್ಟೋದಕ್ಕೆ ಕೇರಳದ ಈ ವಿಚಾರ ತಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆಯಾ? ಖಂಡಿತವಾಗಲೂ ಇದು ವೈಯಕ್ತಿಕ. ಅವ್ರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ, ಡಿಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನು ಮುಸ್ಲಿಂ ವಿರೋಧಿ ಅಂತ ಮಾಡಿದ್ದಾರೆ. ಅದರ ವಿರುದ್ಧ ಇವರು ತಿರುಗಿ ಬಿದ್ದಿದ್ದಾರೆ ಅನ್ಸುತ್ತೆ. ಆ ಭಾಷಾ ನೀತಿಯಲ್ಲಿ ಒಬ್ಬ ರಾಜ್ಯ ಸರ್ಕಾರ ಅವನ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಏನೇನು ಮಾಡ್ಬೋದು ಅದನ್ನ ಮಾಡುವಂಥದ್ರಲ್ಲಿ ತಪ್ಪೇನಿದೆ? ಅಲ್ಲಿ ಕನ್ನಡಕ್ಕೆ 2ನೇ ಭಾಷೆಯಾಗಿ SLC ತನಕ ಪರೀಕ್ಷೆ ಬರೀಲಿಕ್ಕೆ, ಓದಲಿಕ್ಕೆ, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಲಿಕ್ಕೆ, ಕನ್ನಡದಲ್ಲಿ ಆದೇಶ ಮಾಡಲಿಕ್ಕೆ ಎಲ್ಲ ಅವಕಾಶ ಇದೆ. ಸೆಕ್ಷನಲ್ಲಿ ಓದಬೇಕು, 5, 6, 7 ಮಸೂದೆಯಲ್ಲಿ. ಅದನ್ನು ಬಿಟ್ಬಿಟ್ಟು ನಾವು ಏಕಾಏಕಿ ಮಾತಾಡಿದರೆ ತಪ್ಪಾಗುತ್ತೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆ, ಕನ್ನಡಿಗರ ಉದ್ಯೋಗ, ಕನ್ನಡಿಗರ ಭದ್ರತೆಯನ್ನು ನಮ್ಮ ಸರ್ಕಾರ ನೋಡ್ಕೋಬೇಕಾಗಿದೆ. ಯಾವುದೋ ಒಂದು ದ್ವೇಷದಿಂದ ಟ್ವೀಟ್ ಮಾಡುವಂಥದ್ದನ್ನ ನಾನು ಯಾವತ್ತೂ ಅದು ಸಮಂಜಸ ಅಂತ ಹೇಳಲ್ಲ. ಆದ್ದರಿಂದ ಕಾಸರಗೋಡು ನಮ್ಮ ಹಕ್ಕು. ಕಾಸರಗೋಡು ಕನ್ನಡಿಗರಿಗೆ ಸೇರಬೇಕಾಗಿದ್ದು ಕನ್ನಡಿಗರ ಅವಿಭಾಜ್ಯ ಅಂಗ. ಕಾಸರಗೋಡು ಕನ್ನಡಿಗರ ಜೊತೆ ಸರ್ಕಾರ ಇಡೀ ಹೋಗಿ ಕೂತ್ಕೊಂಡು ಮಾತಾಡಬೇಕನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಶೆಟ್ಟರ ಮಾತಿನ ಒಂದು ಬಾಟಮ್ ಲೈನ್ ಸ್ಟೇಟ್ಮೆಂಟ್ ಅನ್ನ ನೋಡ್ಬೇಕಂದ್ರೆ, ಭಾಷೆಯ ವಿಚಾರವಾಗಿ ಆಯಾ ರಾಜ್ಯಗಳು ಅವರವರ ಭಾಷೆಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಅದನ್ನ ಮೇಲ್ದರ್ಜೆಗೆ ತರುವಂತ ಪ್ರಯತ್ನವನ್ನ ಪಡ್ತಿರ್ತಾರೆ. ಆದ್ರೆ ಕರ್ನಾಟಕ ರಾಜ್ಯ ಮಾಡಬೇಕಾಗಿರುವಂಥದ್ದು ಮೊದಲನೇದಾಗಿ ಮಹಾಜನ್ ವರದಿಯ ಪ್ರಕಾರ ಕಾಸರಗೋಡನ್ನ ವಾಪಸ್ ಕರ್ನಾಟಕಕ್ಕೆ ಸೇರಿಸ್ಕೊಳ್ಬೇಕು ಹೊರತು ಇದರ ಮುಖಾಂತರ, ಅಂದ್ರೆ ಟ್ವೀಟ್ ಮಾಡುವ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ ದಿಕ್ಕನ್ನ ಬದಲಿಸುವಂತ, ತಪ್ಪಿಸುವಂತ ಕೆಲಸವನ್ನ ಮಾಡಬಾರ್ದು ಅಂತ ಪ್ರವೀಣ್ ಶೆಟ್ರು ಆಗ್ರಹ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವ್ರ ಜೊತೆಲಿದ್ದೇನೆ. ಸರ್, ಈಗ ಕಾಸರಗೋಡ್ನಲ್ಲಿ ಇನ್ನು ಮುಂದೆ ಕೇರಳವನ್ನ ಅಂದರೆ ಮಲಯಾಳಂ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ಸ್ವೀಕಾರ ಮಾಡಲೇಬೇಕು ಅನ್ನೋದು ತಿದ್ದುಪಡಿಯನ್ನು ಅವರ ಸರ್ಕಾರ ತರೋದಕ್ಕೆ ಮುಂದಾಗಿದೆ. ಈಗ ಗಡಿ ರಕ್ಷಣಾ ಬೋರ್ಡ್ ಕೂಡ ಅವರ ಗವರ್ನರನ್ನ ಭೇಟಿಯಾಗಿ ಈ ರೀತಿ ಮಾಡಬಾರ್ದು ಅಂತ ಹೇಳಿದೆ. ಒಂದೊಂದು ಕಡೆಗೆ ಕನ್ನಡ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಹಕ್ಕೊತ್ತಾಯದ ಮೇರೆಗೆ ಅಥವಾ ಒತ್ತಾಯದ ಮೇರೆಗೆ ಮಲಯಾಳಮನ್ನು ಹೇಳ್ಕೊಡ್ಬಾರ್ದು ಅಂತ ಸರ್ಕಾರ ಕೂಡ ಹೇಳಿದೆ. ಯಾವ ಥರ ನೋಡ್ತಾ ಇದ್ದೀರಾ? ನಿಜವಾಗಲೂ ಕೇರಳ ಸರ್ಕಾರ ಭಾಷಾ ನೀತಿಯನ್ನು, ಮಲಯಾಳಿ ಭಾಷಾ ನೀತಿ
2025ನ ಜಾರಿಗೆ ತಂದಿದೆ. ಆ ಭಾಷೆಯನ್ನು ಗಟ್ಟಿಗೊಳಿಸಲಿಕ್ಕೆ ಅವರು ಆ ಮಸೂದೆಯನ್ನು ತಂದಿದ್ದಾರೆ. ನಾನು ನಮ್ಮ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಏನು ಒತ್ತಾಯ ಮಾಡ್ತಾ ಇದ್ದೀನಿ ಅಂದರೆ, 2026ನೇ ಕರ್ನಾಟಕ ಭಾಷಾ ನೀತಿಯನ್ನು ಜಾರಿಗೆ ತನ್ನಿ. ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡ ಜಾರಿಗೆ ಬರಬೇಕು. ಎಲ್ಲ ಶಾಲೆಗಳಲ್ಲೂ ಕನ್ನಡ ಇರಬೇಕು. ಇದು ಜಾರಿಗೆ ತರಬೇಕಾಗಿರುವಂಥದ್ದು ನಮ್ಮ ಸರ್ಕಾರದ ಕ್ರಮ. ಏನು ಕೇರಳದಲ್ಲಿ ಭಾಷಾ ನೀತಿಯನ್ನು ತಂದಿದ್ದಾರೆ, ಅದರಲ್ಲಿ ಕಾಲಮ್ 5, 6, 7 ಅದರ ಕೆಳಗಡೆ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕನ್ನಡಕ್ಕೆ SLC ತನಕ ಕನ್ನಡಕ್ಕೆ ಬರೀಲಿಕ್ಕೆ ಅವಕಾಶ ಇದೆ, ಕನ್ನಡ ಓದಲಿಕ್ಕೆ ಅವಕಾಶ ಇದೆ, ಜಾಹೀರಾತು ಹಾಕಲಿಕ್ಕೆ ಅವಕಾಶ ಇದೆ. ಇದೆಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ. ನಮ್ಮ ಭಾಷಾ ಹಕ್ಕನ್ನು 2ನೇ ಭಾಷೆಯಾಗಿ ಕಲೀಲಿಕ್ಕೆ ಯಾವುದೇ ತೊಂದರೆ ಇಲ್ಲ SLC ತನಕ. ಇದು ಅವರ ಈ 2025ನೇ ಮಲಯಾಳಿ ಭಾಷಾ ನೀತಿಯಲ್ಲಿ, ಮಸೂದೆಯಲ್ಲಿ ನಾನು ನೋಡಿರುವಂಥದ್ದು. ಆದ್ದರಿಂದ ನಾವು ಏನು ಕೇಳಬೇಕಾಗಿದೆ, ಕಾಸರಗೋಡನ್ನು ಕನ್ನಡಿಗರ ಜೊತೆ ಸೇರಬೇಕಾಗಿದೆ. ಮಹಾಜನ್ ವರದಿ ಪ್ರಕಾರ ಕಾಸರಗೋಡು ಕರ್ನಾಟಕದ ಅವಿಭಾಜ್ಯ ಅಂಗ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಮತ್ತು ಹಿರಿಯರು ಅದ್ರ ಬಗ್ಗೆ ಚರ್ಚೆ ನಡಿಬೇಕಾಗಿದೆ. ಇದೇನೋ ಕೋಗಿಲೆ ವಿಷಯದಲ್ಲಿ ಪಿನಾಯಿ ಪಾಣಿ ಮಾತಾಡಿದಾರಂತೇಳಿ, ಪಿನಾಯಿ ವಿಜಯನ್ ಮಾತಾಡಿದಾರಂತೇಳಿ ಮುಖ್ಯಮಂತ್ರಿಗಳು ಏಕಾಏಕಿ ಕನ್ನಡದ ಮೇಲೆ ದಾಳಿ ಆಗುತ್ತೆ ಅನ್ನುವಂಥದ್ದು ಸುಳ್ಳು. ನಮ್ಮ ರಾಜ್ಯದಲ್ಲಿ, ಬೆಂಗಳೂರು ನಗರದಲ್ಲಿ ದಿನನಿತ್ಯ ಬೇರೆಯವರು ಹೊಟ್ಟೆಪಾಡಿಗೆ ಬಂದಂಥವರು ನಮ್ಮ ರಾಜಧಾನಿಯಲ್ಲಿ ಕನ್ನಡಿಗರ ಮೇಲೆ ದಾಳಿ ಮಾಡೋದ್ರ ಮುಖಾಂತರ ಕನ್ನಡ ಮಾತಾಡೋಂಗಿಲ್ಲ, ಇಂಗ್ಲೀಷ್ ಮಾತಾಡಬೇಕು, ಕನ್ನಡ ಮಾತಾಡೋಂಗಿಲ್ಲ ಅಂತ ಹಾಸ್ಟೆಲ್ಗಳಲ್ಲಿ, ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ನಡೀತಾ ಇರುವಂಥ, ಕನ್ನಡಿಗರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಮೊದಲನೇದಾಗಿ ಖಂಡಿಸ್ಬೇಕನ್ನೋದು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಈಗ ಸರ್ಕಾರದ ಹಂತದಲ್ಲಿ ಶೆಟ್ರೆ, ಸರ್ಕಾರದ ವಿರುದ್ಧ ಒಂದಿಷ್ಟು ಲೋಪಗಳಿದೆ, ಕೋಗಿಲು ವಿಚಾರ ಇರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತಿದೆ. ಈ ವಿಚಾರಗಳನ್ನ ಬದಿಗಟ್ಟೋದಕ್ಕೆ ಕೇರಳದ ಈ ವಿಚಾರ ತಂದಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆಯಾ? ಖಂಡಿತವಾಗಲೂ ಇದು ವೈಯಕ್ತಿಕ. ಅವ್ರು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ, ಡಿಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಮ್ಮನ್ನು ಮುಸ್ಲಿಂ ವಿರೋಧಿ ಅಂತ ಮಾಡಿದ್ದಾರೆ. ಅದರ ವಿರುದ್ಧ ಇವರು ತಿರುಗಿ ಬಿದ್ದಿದ್ದಾರೆ ಅನ್ಸುತ್ತೆ. ಆ ಭಾಷಾ ನೀತಿಯಲ್ಲಿ ಒಬ್ಬ ರಾಜ್ಯ ಸರ್ಕಾರ ಅವನ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಏನೇನು ಮಾಡ್ಬೋದು ಅದನ್ನ ಮಾಡುವಂಥದ್ರಲ್ಲಿ ತಪ್ಪೇನಿದೆ? ಅಲ್ಲಿ ಕನ್ನಡಕ್ಕೆ 2ನೇ ಭಾಷೆಯಾಗಿ SLC ತನಕ ಪರೀಕ್ಷೆ ಬರೀಲಿಕ್ಕೆ, ಓದಲಿಕ್ಕೆ, ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡಲಿಕ್ಕೆ, ಕನ್ನಡದಲ್ಲಿ ಆದೇಶ ಮಾಡಲಿಕ್ಕೆ ಎಲ್ಲ ಅವಕಾಶ ಇದೆ. ಸೆಕ್ಷನಲ್ಲಿ ಓದಬೇಕು, 5, 6, 7 ಮಸೂದೆಯಲ್ಲಿ. ಅದನ್ನು ಬಿಟ್ಬಿಟ್ಟು ನಾವು ಏಕಾಏಕಿ ಮಾತಾಡಿದರೆ ತಪ್ಪಾಗುತ್ತೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆ, ಕನ್ನಡಿಗರ ಉದ್ಯೋಗ, ಕನ್ನಡಿಗರ ಭದ್ರತೆಯನ್ನು ನಮ್ಮ ಸರ್ಕಾರ ನೋಡ್ಕೋಬೇಕಾಗಿದೆ. ಯಾವುದೋ ಒಂದು ದ್ವೇಷದಿಂದ ಟ್ವೀಟ್ ಮಾಡುವಂಥದ್ದನ್ನ ನಾನು ಯಾವತ್ತೂ ಅದು ಸಮಂಜಸ ಅಂತ ಹೇಳಲ್ಲ. ಆದ್ದರಿಂದ ಕಾಸರಗೋಡು ನಮ್ಮ ಹಕ್ಕು. ಕಾಸರಗೋಡು ಕನ್ನಡಿಗರಿಗೆ ಸೇರಬೇಕಾಗಿದ್ದು ಕನ್ನಡಿಗರ ಅವಿಭಾಜ್ಯ ಅಂಗ. ಕಾಸರಗೋಡು ಕನ್ನಡಿಗರ ಜೊತೆ ಸರ್ಕಾರ ಇಡೀ ಹೋಗಿ ಕೂತ್ಕೊಂಡು ಮಾತಾಡಬೇಕನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಶೆಟ್ಟರ ಮಾತಿನ ಒಂದು ಬಾಟಮ್ ಲೈನ್ ಸ್ಟೇಟ್ಮೆಂಟ್ ಅನ್ನ ನೋಡ್ಬೇಕಂದ್ರೆ, ಭಾಷೆಯ ವಿಚಾರವಾಗಿ ಆಯಾ ರಾಜ್ಯಗಳು ಅವರವರ ಭಾಷೆಯನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಅದನ್ನ ಮೇಲ್ದರ್ಜೆಗೆ ತರುವಂತ ಪ್ರಯತ್ನವನ್ನ ಪಡ್ತಿರ್ತಾರೆ. ಆದ್ರೆ ಕರ್ನಾಟಕ ರಾಜ್ಯ ಮಾಡಬೇಕಾಗಿರುವಂಥದ್ದು ಮೊದಲನೇದಾಗಿ ಮಹಾಜನ್ ವರದಿಯ ಪ್ರಕಾರ ಕಾಸರಗೋಡನ್ನ ವಾಪಸ್ ಕರ್ನಾಟಕಕ್ಕೆ ಸೇರಿಸ್ಕೊಳ್ಬೇಕು ಹೊರತು ಇದರ ಮುಖಾಂತರ, ಅಂದ್ರೆ ಟ್ವೀಟ್ ಮಾಡುವ ಮುಖಾಂತರ, ಸಾಮಾಜಿಕ ಜಾಲತಾಣದ ಮುಖಾಂತರ ದಿಕ್ಕನ್ನ ಬದಲಿಸುವಂತ, ತಪ್ಪಿಸುವಂತ ಕೆಲಸವನ್ನ ಮಾಡಬಾರ್ದು ಅಂತ ಪ್ರವೀಣ್ ಶೆಟ್ಟರು ಆಗ್ರಹ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.